ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಬಹಳ ದಿವಸದ ನಂತರ ಬಂದಲ್ಲ. ಹೌದು ಸರ್. ಬಂದಿದ್ನಲ್ಲ ಮೊದಲಿಗೆ ಒಂದ್ ಒಂದ್ಸರಿ ಬಂದಿದ್ದೇನೆ ಅಲ್ಲಿ. ಒಂದ್ಸರಿ ಬಂದಿದ್ದೇನೆ. ಹೆಸರೇನು ಹೇಳಿ ನಿಮ್ದು? ವಿಠಲ್. ಬಿಜಾಪುರ ಅಲ್ವಾ ಇದು? ಬಿಜಾಪುರ ಊರಿಗೆ ಬರ್ತಲ್ಲ, ಬಿಜಾಪುರನೇ ಇದೆ. ಹಾ ಹಾ ಹಾ. ಈಗ ನಾನು ಹೇಳಿದಾಗ ಮಾಡ್ಕೊಂಡ್ರಲ್ಲ, ಅವಾಗಲಿಂದ ಏನ್ ಅನಿಸ್ತೈತಿ ನಿಮ್ಗೆ? ಅವಾಗ ಏನ್ ಮಾಡ್ಕೊಂಡಿದ್ರ? ಇಲ್ಲ ಸರ್, ಅವಾಗ ಅದು ಇನ್ಫೆಕ್ಟ್ ಆಗಿದ್ದಿಲ್ಲ ಸರ್ ಮಾಡೋದು. ಹಾ ಹಾ. ಈಗ ನಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಿತ್ತು. ಹಾ ಹಾ. ಎತ್ತರ ಇರಬಾರ್ದು, ಡೌನ್ ಇರಬೇಕು ಅಂತ ಹೇಳಿದ್ದೆ ನಾನು. ತೆಗಿಬೇಕು ಎತ್ತರ ಅಂತ ಹೇಳಿದ್ದೆ ನಿಮಗೆ. ಒಂದು ಕೊಂಡಾಗ ಮಾಡ್ತೀವ್ರ ಸರ್. ಹಾ ತೆಗಿರಿ ಅಂತ ಹೇಳಿದ್ದೆ. ನೆನಪಿದೆ ನೆನಪಿಲ್ಲ ಅಂತ ಹೇಳಿದ್ದೆ. ಮಾಡ್ತೀವಿ ಸರ್. ನೆನಪಿಲ್ಲ ನನಗೆ. ಪ್ಲಾನ್ ತಗೊಂಡಿದ್ರ? ಏನಿದೀಗ? ಓಕೆ. ಮಕ್ಕಳಲ್ಲಿ ಏನ್ ಮಾಡ್ತಾರೆ? ಏನ್ ಮಾಡ್ತಾರೆ ಅವರು? ಏನು ಬೇಡ. ಮತ್ತೆ ಸಂಪ್ ಎಲ್ಲಿ ಮಾಡಿದಿರಿ ನೀವು? ಸಂಪ್ ಎಲ್ಲಿ ಮಾಡಿದಿರಿ? ಇಲ್ಲಿ ಮಾಡಿದಿರ? ಮಾಡಿಬಿಟ್ಟಿದ್ರ ಆಗ್ಲೇ? ಅಲ್ಲ, ರೆಡಿ ಆಗಿಬಿಟ್ಟಿದೆ ಆಗ್ಲೇ? ಸಾಧ್ಯವಾದಷ್ಟು ಆ ಕಡೆ ಇದ್ರೆ ತುಂಬಾ ಚೆನ್ನಾಗಿತ್ತು. ಹಾ, ಮಾಡಿಬಿಟ್ಟಿದಿರಿ. ಬೇಡ, ಅದಲ್ಲ, ಹಂಗಲ್ಲ. ವೆಸ್ಟ್ ಇದೆ ಇದು, ವೆಸ್ಟ್ ಇದು. ವೆಸ್ಟ್ ಇಂದ ಬರ್ತಾ ಇದ್ದೀನಿ, ಎಫೆಕ್ಟ್ ಆಗಬಾರ್ದು ಅಂತ ಅಷ್ಟೇ ನನಗೆ, ಅಲ್ವಾ? ಸ್ವಾಮಿ ಪರಮಾತ್ಮ. ಚೆನ್ನಾಗಿದೆ ಬಾಗ್ಲು, ಫಸ್ಟ್ ಕ್ಲಾಸ್. ದೇವ್ರು ಒಳ್ಳೇದು ಮಾಡ್ಲಿ, ಅಲ್ವಾ? ಇದೇನು ಸರಿ, ಇದೇನಾಗುತ್ತೆ ಅಂದ್ರೆ ನೋಡಿ, ಆ ಡೋರ್ ಓಕೆ, ತೊಂದರೆ ಏನಿಲ್ಲ. ಈ ಡೋರ್ ಏನಾಗಿದೆ ನಮಗೆ ಮಿಸ್ಸಿಂಗು. ಡೋರ್ ಮಿಸ್ಸಿಂಗ್ ಆಗಿದೆ. ಮನೇಲಿರುವಂಥ ಹೆಣ್ಮಕ್ಳು, ಗಂಡು ಮಕ್ಕಳು ಅಂದ್ರೆ ಗಂಡ ಹೆಂಡತಿ ಸಂಬಂಧಗಳು ಕಿತ್ತಾಡೋದು, ಮತ್ತೆ ಹೊರಗಡೆ ಕೂಡ ನಾವು ಸಂಬಂಧಗಳು ಅಷ್ಟೊಂದು ಸರಿ ಇರಲ್ಲ. ಸೊ ಹಾಗಾಗಿ ಇದನ್ನ ಕಿಟಕಿ ಮಾಡ್ಕೊಳ್ಳಿ. ಡೋರ್ ಏನ್ ಬೇಕಾಗಲ್ಲ, ಇದು ಕಿಟಕಿ ಮಾಡ್ಕೊಳ್ಳಿ, ಫಿನಿಶ್. ಇದೊಂದು, ಇದನ್ನ 50% ಕೂಡ ಕಟ್ಟಿ ಕಿಟಕಿ ಮಾಡ್ಕೊಳ್ಳಿ, ಹಂಗೆ ಬಿಡಬೇಡಿ ಮತ್ತೆ, ಸರಿನಾ? ಏನು ಹಾಲು? ಇದೆಲ್ಲ ಹಾಲ? ಇದೆಲ್ಲ ಹಾಲು. ಪೂಜಾನ ಇದು? ಪೂಜಾ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್. ಅಲ್ಲಿ ಸರಿನಾ? ಹಿಂಗ್ ನಿಂತ್ಕೊಂಡು ಅಂದ್ರೆ ಹಿಂಗ್ ನಿಂತ್ಕೊಂಡು ಅರ್ಚನೆ ಮಾಡಿ, ತೊಂದರೆ ಏನಿಲ್ಲ. ಓಕೆ. ನೋಡಿ, ಯು ಶೇಪು ನೀವು ಫುಲ್ಲು ಅಲ್ಲಿಂದ ಆ ಮೂಲೆಯಿಂದ ಯು ಶೇಪ್ ಇಲ್ಲಿವರೆಗೂ ನಾವು ಬಂಡೆ ಹಾಕೋಬಹುದು. ಅಂದ್ರೆ ನೀವೇನಂತೀರಿ ನಮ್ಮ ಲ್ಯಾಂಗ್ವೇಜ್ ಅಲ್ಲಿ? ಎಲ್ಲ ಮಾಡ್ಕೊಳ್ಳಿ, ಅಲ್ಲಿಂದ ಇಲ್ಲಿವರೆಗೂ ಮಾಡ್ಕೊಳ್ಳಿ. ಆದರೆ ಕೈ ಬಿಡಿ, ಆದರೆ 4 ಇಂಚಲ್ಲಿ ಕೈ ಬಿಡಿ ಅಷ್ಟೇ. 4 ಇಂಚ್ ಗ್ಯಾಪ್ ಬಿಟ್ಟು ಮಾಡ್ಕೊಳ್ಳಿ, ಇದೆಲ್ಲ ಮಾಡ್ಕೊಳ್ಳಿ. ಕುಣಿಸಿ, ಇದು ಟಚ್ ಮಾಡಬೇಡಿ, ಟಚ್ ಮಾಡ್ದಂಗೆ ಎಲ್ಲ ಮಾಡ್ಕೊಳ್ಳಿ. ಪೂರ್ವಾಭಿಮುಖವಾಗಿ ನಾವು ಅಡುಗೆಯನ್ನ ಪದ್ಧತಿ ಮಾಡೋ ಹಾಗೆ ಮಾಡ್ಕೊಳ್ಳಿ, ಸರಿನಾ? ಒಂದು ಬನ್ನಿ, ಜಸ್ಟ್ ಒಂದು 4 ಇಂಚ್ ಬಿಟ್ರೆ ಸಾಕು, ಮಿನಿಮಮ್ ಹೇಳೋದು. ಮತ್ತೆ ಇಲ್ಲೊಂದು ವೆಂಟಿಲೇಟರ್ ತಗೊಳ್ಳಿ. ಈ ಸೈಡ್ ಆದ್ರೂ ತಗೋಬಹುದು, ಈ ಸೈಡ್ ಆದ್ರೂ ತಗೋಬಹುದು, ಯಾವ್ದನ್ನು ತಗೊಳ್ಳಿ. ಇಲ್ಲ ತಗೊಳ್ಳಿ, ಓಕೆನಾ? ಸಾಧ್ಯವಾದಷ್ಟು ಇಲ್ಲಿ ತಗೊಂಡ್ರೆ ತುಂಬಾ ಬೆಟರ್. ಬರುತ್ತಾ? ನೀವು ತೀರಾ ಅಂತ ಅನಿವಾರ್ಯ ಅಂದ್ರೆ ಮತ್ತೆ, ಸರಿನಾ? ಒಂದು, ಇಲ್ಲಿ ಏನ್ ತಪ್ಪು ಮಾಡಿದಿರಿ ಅಂದ್ರೆ ನೀವು ಇದೇ ರೋಡ್ ಅಲ್ವಾ ನಮ್ಗೆ? ಇದೇ ರೋಡ್ ಅಲ್ವಾ ಬರೋದು? ಹಾ, ಇಲ್ಲಿ ಪಕ್ಕದಾಗ ರೋಡ್ ಬರುತ್ತಾ? ಪಕ್ಕದಾಗ ರೋಡ್ ಬಂದ್ರೆ ಸ್ಟೇರ್ ಕೇಸ್ ಇಟ್ಕೋಬಹುದು. ಅವಾಗ ಗೇಟ್ ಮುಚ್ಚಬೇಕು. ಇದನ್ನ ನೀವು ಮೇನ್ ಗೇಟ್ ಮುಚ್ಚಿಬಿಡಿ. ನೋಡಿ, ಅರ್ಥ ಮಾಡ್ಕೊಳ್ಳಿ. ಮೇನ್ ಗೇಟ್ ಮುಚ್ಚಿ ನೀವು ಇಲ್ಲೇ ಓಡಾಡ್ತೀನಿ ಅಂತಂದ್ರೆ ಸ್ಟೇರ್ ಕೇಸ್ ಇಟ್ಕೋಬಹುದು. ಇಲ್ಲಾಂದ್ರೆ ಸ್ಟೇರ್ ಕೇಸ್ ತೆಗಿಬೇಕಾಗತ್ತೆ, ಅದನ್ನ ದಾರಿದ್ರ್ಯ ಅದು. ಸೊ ಹಾಗಾಗಿ ನೀವು ಅದು ತೆಗೆಯೋದು ಬೇಡ. ಗೇಟ್ ಮುಚ್ಕೊಂಡ್ಬಿಟ್ರೆ ಅಲ್ಲಿ ಓಡಾಡೋದು ಬೇಡ. ನೀವು ಹಿಂಗ್ ಬನ್ನಿ, ತೊಂದರೆ ಏನಿಲ್ಲ, ಸರಿನಾ? ಅದಕ್ಕೆ ನಾನು ಸಾಧ್ಯವಾದಷ್ಟು ಮೊದಲೇ ಪ್ಲಾನ್ ತಗೊಳ್ಳಿ ಅಂತ ಕೇಳೋದು.
ಮಿಸ್ಸಿಂಗು ಇರ್ಲಿ ಬಿಡಿ, ಮಾಡ್ಕೊಳ್ಳಿ. ಸರ್ ಇದೇನಿದು? ಇದೊಂದು ರೂಮ್. ಒಂದು ಬೆಡ್ರೂಮ್ ಮಾಡಿದ್ದೀರಾ, ಸ್ಟೋರ್ ರೂಮು ಬೆಡ್ರೂಮು ಮಾಡಿದ್ರೆ ತೊಂದರೆ ಏನಿಲ್ಲ, ಫಸ್ಟ್ ಕ್ಲಾಸ್. ಇದೆಲ್ಲ ಡೈನಿಂಗ್ ಟೈಪ್ ಮಾಡ್ಕೊಂಡಿದ್ದೀರಾ, ಡೈನಿಂಗ್ ಟೈಪ್ ಇರಲಿ ಅಂತ. ಇದು ಮಾಸ್ಟರ್ ಬೆಡ್ಡಾ? ಮಾಸ್ಟರ್ ಬೆಡ್ ತುಂಬ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್, ಭಾಳ ಚೆನ್ನಾಗಿದೆ. ಎಲ್ಲ ಒಂದು 4 ಇಂಚು ಹೈಟ್ ಮಾಡಿಕೊಂಡು ಮಾಡ್ಕೊಳ್ಳಿ. ಎಲ್ಲ ಹೈಟ್ 4 ಇಂಚು ಹೈಟ್ ಮಾಡ್ಕೊಳ್ಳಿ ಆದಷ್ಟು. ಮತ್ತೆ ತಿರ್ಗಿ ಮತ್ತೆ ಇದನ್ನ ಹೈಟು ಡೌನು ಮಾಡೋದು ಮಾಡಬೇಡಿ, ಎಲ್ಲ ಒಂದು ಲೆವೆಲ್ ಬಂದ್ಬೇಡಿ ಸುಮ್ಮನೆ ಅಲ್ವಾ. ಸ್ವಲ್ಪ 4 ಇಂಚ್ ಹೈಟ್ ಬರಲಿ. 4 ಇಂಚ್ ಅಂದ್ರೆ 3 ಇಂಚ್ ಮಾಡ್ತಾರೆ ಅಂತ ಅಲ್ವಾ. ಇದೇನಿದು ಕಾಮನ್ ಅಲ್ವಾ? ಇದು ಕಾಮನ್, ಓಕೆ, ತೊಂದರೆ ಏನಿಲ್ಲ. ಇರ್ಲಿ, ತೊಂದರೆ ಏನಿಲ್ಲ. ಇದ್ ಮೇಲೆಲ್ಲ ಮಾಡ್ಕೋಬಹುದು, ಮೇಲೆ ಇರ್ಲಿ ಸ್ಟೋರೇಜ್ ಮಾಡ್ಕೋಬಹುದು. ಅಂದ್ರೆ ಸಜ್ಜೆ ಹಾಕೊಂಡಿದ್ದೀರಾ, ತುಂಬಾ ಬೆಟರ್. ಚೆನ್ನಾಗಿದೆ ಇದು, ಇದು ಬಹಳ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಇದೇನಿದು? ಇಲ್ಲಿ ವೆಂಟಿಲೇಷನ್ ಬೇಕಾ ಇಲ್ಲಿ? ಇದು ಕಟ್ ಮಾಡೋದು ಒಳಗೆ ಕ್ಲೋಸ್ ಮಾಡ್ತಾರಲ್ವಾ, ಇಟ್ಕೋಬೋದು. ಇಟ್ಕೋಬೋದು, ತೊಂದರೆ ತೊಂದರೆ ಇಲ್ಲ. ಫಸ್ಟ್ ಕ್ಲಾಸ್ ಆಗಿದೆ, ಬಹಳ ಚೆನ್ನಾಗಿದೆ, ಮಾಡ್ಕೋಬಹುದು. ಇದೇನು ಇಟ್ಗೆ ಇದು? ಚೆರಾ ಸ್ಟೋನ್. ಇದಕ್ಕೆ ಸಿಮೆಂಟ್ ಮಾಡಿದ್ರು ಪರವಾಗಿಲ್ಲ, ಹಂಗೆ ಪೇಂಟ್ ಕೊಡೋದು ನಡೀತೆ. ಅಲ್ಲ, ಸಿಮೆಂಟ್ ಮಾಡಿದ್ರು ಬಹಳ ಚೆನ್ನಾಗಿರುತ್ತೆ ನೋಡ್ಬೇಕಲ್ವಾ. ಅದಕ್ಕಿಂತ ಕಾಸ್ಟ್ಲಿ ಆಗುತ್ತೆ, ಇದು ಜಾಸ್ತಿ ಆಗುತ್ತಾ? ಬಂದೋಬಸ್ತ್ ಇರುತ್ತೆ ಅಂತೀರಾ? ಇದು ಮಣ್ಣಲ್ಲೇ ಮಾಡಿರೋದಲ್ವಾ? ಕಲ್ಲೇ? ಕಲ್ಲೇ. ಎಲ್ಲಿ ಸಿಗುತ್ತಿದ್ದು? ಅಲ್ಲಿಂದ ತರಿಸೋದು. ಎಷ್ಟೊಂದು ಇಟ್ಟಿಗೆ ಬೀಳುತ್ತದು? ಒಂದು ಇಟ್ಟಿಗೆ 54. ಎಷ್ಟೆಷ್ಟು ಇರುತ್ತದು? 14 ಇಂಚು. 2-3 ಸೈಜ್ ಮೇಲೆ ಡಿಪೆಂಡ್. ಮುಚ್ಚಿ ಇದನ್ನ, ಸರಿನಾ? ಈ ಸಲ ಅದು ಡಬಲ್ ಡೋರ್. ಲೋಡ್ ಮಾಡಿ ಈ ತರ ಒಂದು ಮರಿ ಸರ್, ಮರಿ ಅದು ಒಂದು ಹಾಕಿ ಇದು ಮಾಡ್ತಾರೆ. ಒಳಗಡೆಯಿಂದ ಹೊರಗೆ ಹೋಗೋದು ಬೇಡ, ಹಿಂಗ್ ಮಾಡ್ಕೊಳ್ಳಿ, ತೊಂದ್ರೆ ಏನಿಲ್ಲ. ಇದು ಒಂದು ಇರುವಂತೆ. ಈಗ ನಿಮಗೆ ಹೇಳಿದ್ದೀನಿ ನಾನು, ಅರ್ಥ ಮಾಡ್ಕೊಳ್ಳಿ. ಆ ಡೋರ್ ನಿಲ್ಲಿಡ್ಬೋದು, ಏನು ತೊಂದರೆ ಇಲ್ಲ. ಇಲ್ಲಿಟ್ಟು ಇದನ್ನಲ್ಲಿ ಇಡ್ಬೋದು, ಅದನ್ನ ಇಲ್ಲಿಟ್ಟು ಇದನ್ನಲ್ಲಿಡಿ, ತೊಂದರೆ ಏನಿಲ್ಲ. ಇಲ್ಲ ನನಗೇನು ತೊಂದರೆ ಏನಿಲ್ಲ, ತಲೆ ಕೆಡ್ಸ್ಕೊಳೋದಿಲ್ಲ, ನಾನು ಮುಚ್ತೀನಿ ಅಂದ್ರೆ ಮುಚ್ಚಾಕಿ, ಇಲ್ಲ ಇನ್ನೊಂದು ದೊಡ್ಡ ಮಾಡಿ ಇಲ್ಲಿ ಇಟ್ಕೋಬೇಕು. ಮತ್ತೆ ಇಲ್ಲಿ ಇಟ್ಕೊಳಾಗಿಲ್ಲ, ಇಲ್ಲಿ ಇಟ್ಕೋಬೇಕು, ಸರಿನಾ? ಕೊನೆಗೆ ಆ ಮೂಲೆ ಕೊನೆಗೆಲ್ಲ ಈಗ ಏನಾಗ್ತದೆ, ಡೋರ್ ಓಪನ್ ಮಾಡೋಲ್ಲ, ಬಾಗಿಲು ಬರ್ತಕ್ಕಂಥ ನಾವು ನೋಡಿದ್ರೆ ಈಗ ಯಾವ್ದು ಡೋರ್ ಬರೋದು? ಹೆಂಗ್ ಬರೋದು ಈಗ ನಿಮ್ದು? ಓಪನ್ ಮಾಡ್ತಾರೆ. ಓಪನ್ ಮಾಡಿದಾಗ ಅದು ಇದ್ರೊಳಗೆ ಬಂತು, ಡಬಲ್ ಡೋರು ಇಲ್ಲಿವರೆಗೂ ಬರುತ್ತದು. ಮತ್ತೆ ಇಲ್ಲಿ ಮಾಡ್ಕೊಳ್ಳಿ, ಇದನ್ನ ಇಲ್ಲಿ ಮಾಡ್ಕೊಂಡ್ರೆ ತಪ್ಪೇನು? ಮಾಡ್ಕೊಳ್ಳಿ ಇಲ್ಲಿ. ಇದು ನಮ್ಗೆ ಚೇಂಜ್ ಮಾಡ್ಲೇಬೇಕು ನೋಡಿ, ಹೇಳ್ತೀನಿ. ಇವತ್ತೆಲ್ಲ ನಾಳೆ ಮತ್ತೆ ತೊಂದರೆ ಮಾಡ್ಕೊಳ್ತೀರಿ, ಸರಿನಾ? ಇದನ್ನ ಆ ಡೋರ್ ಇದ್ರಿಗೆ ಸ್ಟೆಪ್ ಮಾಡ್ಕೊಳ್ಳಿ, ಡೋರ್ ಇದ್ರಿಗೆ ಬರಬೇಕು. ಡೋರ್ ಇದ್ರಿಗೆ ಸ್ಟೆಪ್ ಮಾಡ್ಕೊಳ್ಳಿ, ಸರಿನಾ? ಏನ್ ಪ್ಯಾಸೇಜು? ಏನ್ ತಗೊಳ್ತೀರಿ? ಏನು ಬೇಡ, ಏನು ಬೇಡ. ನಾನು ಹೇಳೋದು ನಿಮಗೆ ಅನುಕೂಲ, ನೀವು ಬೇಕು ಅಂದ್ರೆ ಮಾಡಿದ್ರು ಬೇಕಾಗಿಲ್ಲ, ಇನ್ನೂ ಚೆನ್ನಾಗಿರುತ್ತದು. ನೀವು ಅದು ಇಷ್ಟಕ್ಕೆ ಹೈಟ್ ಮಾಡಿ ಅದ್ರ ಡೌನ್ ಇದ್ರೆ ಬಹಳ ಚೆನ್ನಾಗಿರುತ್ತೆ. ಏನ್ ತಲೆ ಕೆಡಿಸ್ಕೋಬೇಡಿ, ಮಾಡ್ಲೇಬೇಕಂತೇನಿಲ್ಲ. ಒಂದು ಆ ಮೂಲೆಯಿಂದ ಅಲ್ಲಿವರೆಗೂ ಪಿಲ್ಲರ್ಗಳ ಸಮೇತ ಒಂದು 3 ಅಡಿ ವಾಲ್ ಕಟ್ಟಿಬೇಕಾದ್ರೆ, ಆ ಮನೆಯಿಂದ ಪಿಲ್ಲರ್ವರೆಗೂ, ಮನೆ ಮೂಲೆಯಿಂದ ಕೆಳಗಡೆ 4 ಇಂಚು ಕಟ್ಟಿಬೇಕಾದ್ರೆ ಕಟ್ಟಿ ರಿಲಿಂಗ್ ಮಾಡ್ಕೊಳ್ಳಿ, ಇಲ್ಲ ಗ್ಲಾಸ್ ಹಾಕೊಳ್ಳಿ. ಇನ್ನು ಸ್ಟ್ಯಾಂಡರ್ಡ್ ಬೇಕಾದ್ರೆ ಗ್ರಿಲ್ ಹಾಕೋಬಹುದು ನೀವು ಸೇಫ್ಟಿಗೆ. ಟೋಟಲ್ ಎಂಟೈರ್ ಪುರ್ತು ಗ್ರಿಲ್ ಹಾಕೋಬಹುದು, ಅನುಮಾನನೇ ಇಲ್ಲ. ನಿಮ್ ಸೇಫ್ಟಿಗೆ ಬೇಕಂದ್ರೆ ಅನುಮಾನ ಇಲ್ದಂಗೆ 3 ಅಡಿ 4 ಅಡಿ ಕೊಟ್ಕೊಂಡು
ಅಷ್ಟು ಗ್ರಿಲ್ ಹಾಕೋಬಹುದು. ಈ ಮತ್ತೆ ಗ್ರಿಲ್ ಹಾಕೊಂಡಾಗ ಡೋರ್ ಬರುತ್ತೆ ನಮಗೆ. ಈ ಗ್ರಿಲ್ ಹಾಕೊಂಡಾಗ ಈ ಡೋರ್ ಎದುರಿಗೆ ಒಂದು ಆ ಗ್ರಿಲ್ ಡೋರ್ ತಕೊಂಡ್ಬಿಡಿ ಹಂಗೆ. ಡೋರ್ ಆ ಡೋರ್ ಎದುರಿಗೆ ಆ ಗ್ರಿಲ್ ಡೋರ್ ತಕೊಂಡ್ಬಿಡಿ. ನಿಮಗೆ ನೈಟ್ ಟೈಮ್ ಫುಲ್ ಹಾಕೊಂಡ್ಬಿಟ್ರೆ ಏನು ಸೇಫ್ಟಿ ಇರ್ತದೆ. ಸೇಫ್ಟಿ ಬೇಕಾದಲ್ಲಿ ಇಲ್ಲ ಬೇಡ ಅಂದಲ್ಲಿ ನಮಗೆ ಇದೇನು ಇದಲ್ಲ ಆರ್ಡರ್ ಅಲ್ಲ ಅದು. ಬೇಕು ಅಂದ್ರೆ ನಿಮಗೆ ಡೌಟ್ ಬರುತ್ತೆ. ನಿಮಗೆ ಮಾಡ್ತಾ ಮಾಡ್ಬೇಕಾ ಬಿಡ್ಬೇಕಾ ಅಂತ ಡೌಟ್ ಬರುತ್ತೆ. ಅದಕ್ಕೋಸ್ಕರ ನಾನು ಹೇಳೋದು ಅದನ್ನ ಅಲ್ಲಿಂದ ನೀವು ಒಂದು 3 ಅಡಿ ತಗೊಂಡು ಬೇಕಾದ್ರೆ ರೀಲಿಂಗ್ ಮಾಡ್ಕೊಂಡು ರೀಲಿಂಗ್ ಮಾಡ್ಕೊಬೋದು. ನಂದೇನು ಅಭ್ಯಂತರ. ರೀಲಿಂಗ್ ಮಾಡ್ಕೊಂಡ್ರೆ ಗಾಡಿ ಇನ್ನೂ ಸ್ಟ್ಯಾಂಡರ್ಡ್ ಕಾಣಬೇಕು ಅಂದ್ರೆ ಇಲ್ಲ ಸೇಫ್ಟಿನೇ ಬೇಕು ಅಂದ್ರೆ ಗ್ರಿಲ್ ಹಾಕೋಬಹುದು. ಇಲ್ಲ 2 ಮೆಥಡ್ ಇದೆ. ನಾವ್ ಏನೇ ಮಾಡಲ್ಲಪ್ಪ ಅಂದ್ರೆ ಹಂಗ ಬಿಟ್ರು ಏನು ತೊಂದರೆ ಏನಿಲ್ಲವಾ. ನೀವು ಮಾಡ್ಲೇಬೇಕು, ಇನ್ವೆಸ್ಟ್ ಮಾಡ್ಲೇಬೇಕನ್ನೋ ಪ್ರಶ್ನೆ ಏನಿಲ್ಲ. ನೀವು ಮಾಡಿದ್ರು ಓಕೆ, ಮಾಡದಿದ್ರು ಓಕೆ. ಮಾಡುವಂಥದ್ದು ಏನು ಆ ಡೋರ್ ತೆಗೆದಿಡಬೇಕು. ಮಾಡ್ಲೇಬೇಕು. ಇದನ್ನ ಬೇಕಾದ್ರೆ ಗುಂಡಿ ಇಟ್ಕೊಳ್ಳಿ, ನಮ್ದೇ ಅಭ್ಯಂತರ. ಈಗ ಇದು ಅದು ಇಡಬೇಕು. ಹಾ ಹಾ ಇಡಿ, ಏನ್ ತೊಂದ್ರೆ ಏನಿಲ್ಲ. ಸೆಂಟ್ರಿಗೆ ಇಡಿ. 2 ವಾಲ್ ಸೆಂಟ್ರಿಗೆ ಇಟ್ಬಿಡಿ. ಸೆಂಟ್ರಿಗೆ ಬಂದ್ರೆ ಸಾಕು ನನಗೆ. ಸರಿನಾ? ಮೇಲ್ಕೊಂಡ್ರೆ ನಾನು ಹೇಳೋದು ಯಾವುದೇ ಕಾರಣಕ್ಕೂ ಈ ಗೇಟ್ನಲ್ಲಿ ಓಡಾಡಬೇಡಿ. ರೋಡ್ ಹಿಂಗ್ ಬರುತ್ತಲ್ವಾ, ಇಲ್ಲಿಂದ ಬಂದು ಹಿಂಗ್ ಒಳಗ್ ಬನ್ನಿ. ಈ ರೋಡ್ನಲ್ಲಿ ಓಡಾಡಿದಾಗ ಯಾವುದೇ ಕಾರಣಕ್ಕೂ ಸ್ಟೇರ್ ಕೇಸ್ ಬರೋದೇ ಇಲ್ಲ. ನೋಡಿ ಎಷ್ಟು ಸಮಸ್ಯೆ ಇದೆ ನೋಡಿದ್ವಿ. ಸ್ವಲ್ಪ ಲಾಜಿಕ್ ಇವು ಇದೆ. ಓಕೆ, ನಿಮ್ಮ ಹೆಸರಿನಲ್ಲಿ ನಿಮ್ದು ಪೆಟ್ರೋಲ್ ಅವರೇ, ನಿಮ್ಗೆ ಆಪ್ಷನ್ ಇದೆ. ಓಕೆ. ಈಗ ಕೆಲವಾರು ಜನ ನಮ್ಮ ವೀಕ್ಷಕರು ಮೆಸೇಜ್ ಹೆಂಗೆ ಅಂದ್ರೆ ಯಾವ ದಿಕ್ಕು ಏನ್ ಹೇಳ್ರಿ ಇದು ಅಂತಂದ್ರೆ ಏನೇನೋ ಒಂದು ಮೆಸೇಜ್ ದಿಕ್ಕು ಹೇಳ್ರಿ ಅಂತಂದ್ರೆ ಅದ್ರ ಬಗ್ಗೆ ವಿಚಾರ ಮಾಡ್ತಿರ್ತಾರೆ. ವಿಚಾರ ಮಾಡ್ಬೇಕು. ನಾನೇ ಹೇಳ್ತೀನಿ, ಆಯಾ ಕಾಂಪಾಸ್ಗೆ ಅನುಗುಣವಾಗಿ ಆ ರೋಡ್ಗೆ ಅನುಗುಣವಾಗಿ ಯಾವುದೇ ರೋಡ್ ಇರಲಿ, ರೋಡು ಸ್ಟ್ರೈಟ್ ಇದ್ರೆ ಒಂಥರ ಕೊಡ್ತೀನಿ, ಬಲಗಡೆ ತಿರುಗಿದ್ರೆ ಒಂಥರ ಕೊಡ್ತೀನಿ. ಅಂದ್ರೆ ಕಾಂಪಾಸ್ಗೆ ಅನುಗುಣ ಡಿಗ್ರಿ ಅಂತ ಹೇಳ್ತೀವಿ ಅದನ್ನ. ಆಯಾ ಸೈಟಿನ ಆಯಾ ದಿಕ್ಕಿಗೆ ಅನುಗುಣವಾಗಿ ಆ ಮನೆ ಕನ್ಸ್ಟ್ರಕ್ಷನ್ ಕಟ್ಟಡ ನಿರ್ಮಾಣದ ಆಧಾರವಾಗಿ ನಾನು ಅದನ್ನ ಹೇಳ್ಬೇಕಾಗ್ತದೆ. ಇಲ್ಲಿ ನಾನು ಯಾವ್ದೋ ಒಂದು ದಿಕ್ಕು ಹೇಳ್ಬಿಟ್ಟೆ ಅಂತ ತಿಳ್ಕೊಳ್ಳಿ, ಅದೇ ದಿಕ್ಕಿನಲ್ಲಿ ಅದನ್ನೇ ಮಾಡ್ಕೊಳ್ಳೋದು ತಪ್ಪು. ಇನ್ನೂ ಒಂದು ದಿಕ್ಕು ಅನ್ನೋದಕ್ಕೆ ನಾನೊಂದು ಹೇಳ್ತೀನಿ. ಕೆಲವು ಸಾರಿ ಪೂರ್ವ ದಿಕ್ಕನ್ನ, ಉದಾಹರಣೆ ವಾಸ್ನಲ್ಲಿ ಕಾಮನ್ ಆಗಿ ನಾನು ಹೇಳೋದು ಪೂರ್ವದಲ್ಲಿ ಜಾಗ ತಗೊಳ್ಳಿ ಅಂತ ಹೇಳ್ತೀನಿ. ಕೆಲವು ಟೈಮು ಪೂರ್ವದಲ್ಲಿ ಜಾಗ ತಗೊಳ್ಳೋ ಹಾಗೆ ಇಲ್ಲ. ಆ ಸೈಟಿಗೆ ಆಧಾರ ಮಾಡಿ ಇಟ್ಟುಕೊಂಡ್ರೆ ಕೆಲವಾರು ಜಾಗಗಳಲ್ಲಿ ಪೂರ್ವ ಸೈಟು ಒಂದು 4 ಅಡಿ ಕೊಟ್ಟರು ತಗೊಳ್ಳಾಗಿಲ್ಲ, ಫ್ರೀಯಾಗಿ ಕೊಟ್ಟರು ತಗೊಳ್ಳಾಗಿಲ್ಲ. ಉತ್ತರ ತಗೊಳ್ರಿ ಅಂತ ಹೇಳ್ತೀನಿ. ಕೆಲವಾರು ಸೈಟ್ ಉತ್ತರ ಬೇಕಾಗೋದಿಲ್ಲ, ಕೆಲವಾರು ಸೈಟ್ ದಕ್ಷಿಣ ಬೇಕಾಗತ್ತೆ. ನೋಡ್ರಿ ಹೆಂಗಿದೆ. ಕೆಲವಾರು ಜನ ನೋಡಿ ಇದು ಹೆಂಗಿದೆ ಅಂದ್ರೆ, ನಾವು ನಾರ್ಮಲ್ ಆಗಿ ಏನ್ ಹೇಳ್ತೀವಿ, ಉಪ್ಪು ತಿನ್ಬಾರ್ದು ಬಾಳ ಅಂತ ಹೇಳ್ತೀವಿ ಅಲ್ವಾ. ಲಿಮಿಟ್ ಇದೆ. ಇಲ್ಲ ಸಕ್ಕರೆ ತಿನ್ನಬಾರ್ದು, ಸಕ್ಕರೆ ಬಹಳ ತಿನ್ನಬಾರ್ದು, ಒಂದು ಲಿಮಿಟ್ ತಿನ್ಬೇಕು ಅಂತ. ಆದ್ರೆ ಶುಗರ್ ಲೋ ಆದ್ರೆ ಸಕ್ಕರೆ ಕೊಡ್ರಿ ಸ್ವಲ್ಪ ಅಂತ. ಹಂಗೆ ದಕ್ಷಿಣ ಅದು ಕೂಡ ನಾನು ಹೇಳೋದು. ಉಪ್ಪು ಕೂಡ ನನಗೆ ಪಶ್ಚಿಮ. ಸೊ ಹಾಗಾಗಿ ಇದನ್ನು ಯಾವುದೇ ಕಾರಣಕ್ಕೂ ಅದನ್ನ ಮನಸ್ಸಿನ ಕೈ ಬಿಡಿ. ನಾನು ನೋಡ್ಕೊಂಡು ಮಾಡ್ಕೊಳ್ತೀನಿ ಇನ್ನೊಂದು ಕಡೆ ಸುಳ್ಳದಿಲ್ಲ, ತಪ್ಪು. ಒಂದು ಲಾಜಿಕ್, ಒಂದು ಪಿನ್ ಪಾಯಿಂಟ್. ಜಸ್ಟ್ ಒಬ್ಬ ಮನುಷ್ಯ ಏನೇ ತೊಂದರೆ ಆಗ್ಬೇಕಂದ್ರೂ ಕೂಡ ಒಂದು ಬ್ಲೇಡ್ ನಿಂದ ಕೂಡ ಮರ್ಡರ್ ಮಾಡ್ಬೋದಲ್ವಾ. ಸ್ವಲ್ಪ ಜಸ್ಟ್ ಹಿಂಗ್ ಅಂದ್ರೆ ಸಾಕು, ಬ್ಲೇಡ್ ಎಲ್ಲ ಹೋದ್ರೆ ಮುಗಿತಲ್ವಾ. ಏನ್ ಗನ್ ತಗೊಂಡು ಶೂಟ್ ಮಾಡ್ಬೇಕು, ತಲೆನೇ ಹೊಡಿಬೇಕು ಅನ್ನೋ ಪ್ರಶ್ನೆ ಏನಿರೋದಿಲ್ಲ ಅಲ್ವಾ. ಸೊ ಹಾಗಾಗಿ ಯಾರು ತಪ್ಪು ತಿಳ್ಕೊಬೇಡಿ ಅದ್ರ ಬಗ್ಗೆ. ಅದನ್ನ ಅಕಸ್ಮಾತ್ ಏನಾದ್ರು ನೀವು ಹೇಳಿದಾಗ ಏನಾಗತ್ತಂದ್ರೆ, ಮಿಸ್ಟೇಕ್ ಮಾಡ್ಕೊಂಡಾಗ ಏನಾಗತ್ತಂದ್ರೆ, ನೋಡಿ ನಿನ್ನೆ ಕೂಡ ಶಿಗ್ಗಾಂವ್ ಹಿರೇಬೆಂಡಗೆರೆಯಲ್ಲಿ ಮಿಸ್ಟೇಕ್ ಗುಳ್ಳ ನೋಡಿದ್ದೆ ಮಾಡ್ಕೊ, ದಿಸ್ ಇಸ್ ಮಿಸ್ಟೇಕ್ ಅಂತ ಹೇಳಿದೆ. ಇದೆಲ್ಲ ಆದ್ಮೇಲೆ ಸ್ಟಾರ್ಟ್ ಮಾಡಿದ್ರೆ ಬರ್ತೀನಿ. ಅಲ್ಲದು ಓಪನ್ ಇಟ್ಟು ಹಾ, ಮಿಸ್ಟೇಕ್ ಮಾಡ್ಕೋಬೇಡಿ ಮತ್ತೆ. ಇಲ್ಲ ಅದೇ ನಿಮ್ ಹಾ ಅದೇ ಯಾವ್ದು ಇರ್ಲಿ ತೊಂದ್ರೆ. ಇದೇ ಪೂಜಾ ರೂಮ್ ಬರ್ತದೆ. ಹಾ, ಪೂಜಾ ರೂಮ್ ಮುಂದೆ ಎಲ್ಲ ಕನ್ಸ್ಟ್ರಕ್ಷನ್ ಹಂಗೆ ಆಗ್ಲಿ, ಕೆಳಗಿಂದ ಮೇಲಕ್ಕೆ ಆದ್ಮೇಲೆ ಒಂದು ಲೆವೆಲ್ಗೆ ಬಂದಾಗ ಬರ್ತದೆ. ಇದು ಇಲ್ಲೊಂದು ರೂಮ್ ಬರ್ತದೆ, ಅವ್ 2 ರೂಮ್ ಬರ್ತವ್ರೆ, ಅದೊಂದು ಬಾತ್ರೂಮ್ ಬರ್ತದೆ. ಸೇಮ್ ಅಲ್ವಾ, ಕೆಳಗಿಂದ ಮೇಲೆ ಸೇಮ್ ಅಲ್ವಾ. ಈಗ ಅದು ಬಾಗಿಲು ಕೆಳಗಿಂದ ಏನಿತ್ತು ಅಲ್ಲಿ ಮ್ಯಾಗಿಟ್ಟು ಸ್ವಲ್ಪ ಮುಂದೆ ಸೈಜ್ ಏನು ಇಲ್ಲ ತಲೆ ಕೆಡಿಸ್ಕೊಳ್ಳಿ. ಕೆಳಗಿನ ಬಾಗಿಲು ಅಂದ್ರೆ ನೋಡಿ, ಪೂರ್ವ ಮತ್ತೆ ಉತ್ತರ 2 ಬಾಗಿಲಿದಾವೆ ಅಲ್ಲಿ.
ಇಟ್ಟಾಗ ಇದು ವೆಸ್ಟ್ ಸೌತ್ ಎರಡು ಇದೆ. ಹಾಗಾಗಿ ನನಗೆ ಎರಡೂ ಬಾಗಿಲು ಒಳ ಆಯ ಒಂದೇ ರೀತಿ ಇರಬೇಕು ಈ ಕಾಂಪಾಸ್ಗೆ. ಅದು ಸೇಮ್ ಬರ್ತದೆ. ಎರಡು ಒಳಾಯ. ಈಗ 4 ಕಡೆ ಇಟ್ಟಿರ್ತಾರೆ ತಿಳ್ಕೊಳ್ಳಿ, 4 ಕಡೆ ಬರ್ಬೇಕು. 3.8 ಇಡ್ತಾರೆ ತಿಳ್ಕೊಳ್ಳಿ, 3.8 ಬರ್ಬೇಕು. ಆ ಇದ್ರಿಂದ ಇರುತ್ತಲ್ವಾ ಸೈಡ್ ಪಟ್ಟಿ ಇರ್ತಲ್ಲ, ಪಟ್ಟಿ ಸ್ವಲ್ಪ ಡಿವೈಷನ್ ಆಗ್ಲಿ, ನಂದೇನು ಅಭ್ಯಂತರ ಏನಿಲ್ಲ. ಒಳಾಯ ಒಳಾಯ ಒಳಗಿನ ಅಳತೆ ಮೆಜರ್ಮೆಂಟ್ ಪರ್ಫೆಕ್ಟ್ ಇರಬೇಕು. ಸೇಮ್ ಬಂದ ಸಾಕು. ಇದೆಲ್ಲ ಫಸ್ಟ್ ಕ್ಲಾಸ್ಗೆ ಇದು ಮಾಡ್ಕೊಳ್ಳಿ, ಏನು ತಲೆ ಕೆಡಿಸ್ಕೊಬೇಡಿ ಅದ್ರ ಬಗ್ಗೆ. ಎಲ್ಲ ಫಸ್ಟ್ ಕ್ಲಾಸ್. ಈಗ ನಮ್ಗೆ ರೋಡ್ ಮಾಡ್ಕೊಡಿ ಮಾಡ್ತೀವಿ ಇದೆ ಅಂತ ಹೇಳ್ತೀವಿ. ಓಕೆ ಸರಿ, 10 ವರ್ಷದ ಮಟ್ಟ ಮನೆ ಇರಲ್ಲ. ಈಗ ಆಗ್ಬಿಡುತ್ತೆ, ಇನ್ನೊಂದು 6 ತಿಂಗಳಾಗತ್ತೆ, ಮನೆಗೆ ಬರ್ತೀವಿ ನಾವು. ನೀವು ಓಡಾಡೋದಿಲ್ಲಿ. ನಾವ್ ಈಗ ಹಿಂಗೂ ಬರ್ತೀವಿ. ಹೆಂಗ್ ಬರ್ತೀರಿ? ಈಗ ಅಲ್ಲಿ ಗೇಟ್ ಅದಲ್ರಿ, ಹಾ, ಆ ಗೇಟ್ ನಿಂದ ಆಯ್ತು ಹಿಂಗ್ ಬರ್ತೀವಿ. ಹಾ, ಈಗ ಒಂದೇದ್ ಅದು ದಾರಿದ್ರ್ಯ. ಹಾ, ಎರಡನೇದು ಏನಂದ್ರೆ ಅಲ್ಲಿ 2 ಕಡೆಯಿಂದ ಅಲ್ಲಿಂದ ಬರೋದು ಮಾಡಕ್ ಬರಲ್ಲ. ನೆನ್ಪಿಟ್ಕೊಳ್ಳಿ, ಒಂದು ಈ ರೋಡು ನಮ್ಮದ್ರಲ್ಲಿ ಆದ್ರೂ ಪರವಾಗಿಲ್ಲ. ನಾನು ಹೇಳೋ ಸದ್ಯದ ಪರಿಸ್ಥಿತಿಯಲ್ಲಿ ಮಾಲಕ್ ಬೇರೆ, ಅದು ಬೇರೆ ಆಗ್ಲಿ. ಇದು ಇಲ್ಲಿವರೆಗೂ ನಮ್ದಲ್ವಾ, ಅಲ್ಲಿಂದ ಇಲ್ಲಿವರೆಗೂ ಒಂದು ಬಾರ್ಡರ್ ಮಾಡ್ಕೊಂಬೇಡಿ ಸುಮ್ಮನೆ. ಏಕಾ ಬಾರ್ ಟೈಪ್ ಅಂದ್ರೆ ನೀವು ಚೀಪಲ್ಲಿ ಮುಳ್ತಂತಿ ಹಾಕೊಳ್ತಿರೋ ಅಥವಾ ಈ ಇದಂತಿರಲ್ಲ ಮುಳ್ಳು ಹಾಕೊಂತಿರೋ, ಏನ್ ಹಾಕೊಂತಿರೋ, ಒಟ್ಟು ಬೇರೆ ಟೈಪ್ ಸ್ವಲ್ಪ ಬೇಲಿ. ರೋಡ್ ಬಿಟ್ಟು ಬೇಲಿ ಹಾಕೊಂಬಿಡಿ. ರೋಡ್ ಬಿಟ್ಟು ಇಲ್ಲಿ ರೋಡ್ ಬಿಟ್ಟು ನೀವು ಓಡೋದಕ್ಕೆ ರೋಡ್ ಬಿಡ್ಬೇಕು. ಇಲ್ಲಿ ನೀವು ಓಡೋದಕ್ಕೆ ಇಲ್ಲಿ ಹಾಕೋಬೇಕು. ಅಂದ್ರೆ ಈ ಕಡೆ ಏನಾದ್ರೆ ಈ ತರ ಇನ್ನೊಂದು ಈಗ ಕಂಪೌಂಡ್ ಹಾಕೋಬೇಕು. ಕಂಪೌಂಡ್ ಹಾಕೋತೀವಿ ನಾನು ಅದೆಲ್ಲ ಬಿಡಿ, ಅದೆಲ್ಲ ಮಾತಾಡೋದು. ನೆನಪಿಟ್ಕೊಳ್ಳಿ, ರೋಡ್ ಸಪರೇಟ್ ಬಿಟ್ಟು ಇದನ್ನ ಮಿಸ್ಟೇಕ್ ಮಾಡ್ಕೋಬೇಡಿ. ಇದನ್ನ ವೆರಿ ಇಂಪಾರ್ಟೆಂಟ್. ನಿಮ್ಮನ್ನ ಯಾಕೆ ಒತ್ತೆತ್ತಿ ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ. ಈಗ ಇಲ್ಲೊಂದು ಸ್ಟೇಟ್ ಬನ್ನಿ ಇಲ್ಲಿ ಹೇಳ್ತೀನಿ, ಅದು ಕ್ಲೀನ್ ಆಗಿ ಹೇಳ್ತೀನಿ. ಬನ್ನಿ, ಅಲ್ಲಿ ಓಡಾಡಿ ನೀವು ಆ ಮನೆಯಲ್ಲಿ ಸ್ಟೇರ್ಕೇಸ್ ತೊಂದರೆ ಆಗುತ್ತೆ, ದರಿದ್ರ. ಅದಕ್ಕಿಂತ ಒಳ್ಳೆ ಮೆಥಡ್ ನಿಮಗೆ ಬೇಕು ಅಂದ್ರೆ ಆ ಗೇಟ್ ಕ್ಲೋಸ್ ಮಾಡ್ಬಿಟ್ಟು ನೀವು ಅಲ್ಲಿಂದ ಒಂದು 15 ಅಡಿ ನೀವು ರೋಡ್ ತಗೊಂಡು ರೋಡ್ ಬಿಟ್ಟು ಈಗ ನಿಮ್ಮದ್ರಲ್ಲೇ ನಿಮ್ಮ ರೋಡೇ ಇದು ನಮ್ದು ಅಲ್ಲಿ ತನ ಮುಂಚೆ ಸರಿ. ಅಲ್ಲಿಂದ ಒಂದು 15 ಅಡಿ ಬಿಟ್ಕೊಂಡು 15 ಅಡಿ ಬಿಡ್ಬೇಕು. ಅಲ್ಲಿಂದ ಬಿಟ್ಕೊಂಡು ಸಪರೇಟ್ ರೋಡ್ ಬಿಟ್ಕೊಂಡು ಇಲ್ಲಿಂದ 15 ಅಡಿಗೆ ಏಕ ಸುಮ್ಮನೆ ಏನೇನೋ ಒಂದು ಬಾರ್ಡರ್ ಮಾಡ್ಕೊಂಡು ಹೋಗೋದು. ರೋಡ್ ಆದಂಗೆ ಅದು ಓಪನ್ ಆಗ್ಬೇಕು. ಅದು ಓಪನ್ ಆಗ್ಬೇಕು. ಹಾ, ರೋಡ್ ಬಿಡ್ಬೇಕು. ಅದೇ ಒಟ್ಟು ರೋಡ್ ಸೇಫೆ ಬಟ್ ಕಂಟಿನ್ಯೂ ಆಗ್ಬೇಕು. ರೋಡ್ ಕಂಟಿನ್ಯೂ ಆಗ್ಬೇಕು. ಅಲ್ಲಿಂದ ಇಲ್ಲಿ ಎಂಟ್ರಿ ಆಗಬಾರ್ದು, ನಾವು ಹಿಂಗ್ ಬರಬಾರ್ದು, ಒಳಗೆ ಬರಬಾರ್ದು. ಸ್ಟೇಟ್ ಹೋಗ್ಬೇಕು. ಸೈಡ್ ಸುಮ್ಮನೆ ರೋಡ್ ಅದು. ಇದು ಬಾರ್ಡರ್. ಅದು ಅದೇ ಗೊತ್ತಾಯ್ತು. ಅದು ರೋಡ್, ಇದು ಬಾರ್ಡ್ರು. ಅರ್ಥ ಮಾಡ್ಕೊಳ್ಳಿ. ಆಕಸ್ಮಿಕ ಏನಾದ್ರು ಇಲ್ಲ ಸರಿ ಹಿಂಗ್ ಬಂದ್ ಹಿಂಗ್ ಹೋಗ್ತೀವಿ ಅಂತ ಇಲ್ಲಿ ಓಪನ್ ಮಾಡ್ಕೊಂಡ್ಬಿಟ್ರೆ ಬಾರಿ ದೊಡ್ಡ ತೊಂದರೆ ಆಗತ್ತದು. ಹಿಂಗೆ ಎಂಟರ್ ಆಗ್ಬಾರ್ದು, ಬೇಡ. ಆದ್ರೆ ರೋಡ್ ಅಂತಂದು ಪೂರ್ತಿ ಓಪನ್ ಮಾಡಿ ಇಲ್ಲಿಗೆ ನಾವು ಬಾರ್ಡರ್ ಮಾಡ್ಕೊಂಡಾಗ ಇಲ್ಲಿ ಹೋಗಿ ಆ ಮನೆ ಹತ್ರ ಐತಲ್ಲ, ಆ ಮನೆ ಪಕ್ಕದಲ್ಲಿ ಸ್ವಲ್ಪ ಅಡ್ಡ ಹೋಗೋದಿಲ್ಲ ಅಷ್ಟೇ, ಟರ್ನ್ ಆಗೋದು. ಇದು ರೋಡ್ ಇದ್ದಂಗೆ. ಇದು ಬಾರ್ಡರ್ ಫಿಕ್ಸ್ ಆಗತ್ತಿದು, ನಿಮ್ ಹೊಲಕ್ಕೆ ಬಾರ್ಡರ್ ಫಿಕ್ಸ್ ಆಗತ್ತಿದು. ನೈಋತ್ಯ ಸ್ವಲ್ಪ ಇದು ಹಿಗ್ಗದ್ರಿ. ಇದು ನಾವ್ ಏನಾದ್ರು ಅದಕ್ಕೆ ಏನಾದ್ರು ಬಿಟ್ಟು ಇದು ಮಾಡ್ಕೊಂಡಿದ್ವಿ, ಅದಕ್ಕೆ ಸಮಸ್ಯೆ ಇಲ್ಲ. ಸದ್ಯಕ್ಕೆ ಇದನ್ನೆಲ್ಲ ಮಾಡ್ಕೊಳ್ಳಿ. ಇದನ್ನ ಮಾಡ್ಕೊಂಡ್ಮೇಲೆ ಮುಂದೆ ಪೆನ್ಸಿಲ್ ಚೇಂಜ್ ಮಾಡೋಣ, ಸ್ವಲ್ಪ ವ್ಯತ್ಯಾಸ ಮಾಡೋಣ ಅಂತ. ಎಲ್ಲ ಒಂದೇ ಸರಿ ಮಾಡ್ಕೊಳ್ಳೋಣ. ಈಗ ಈ ಕಡೆ ಇದನ್ನ ಮಾಡ್ಕೊಂಡು ನಾವು ಟೈಟ್ ಮಾಡ್ಕೊಳೋಣಂತೆ. ಒಂದು ಎರಡನೇದಲ್ಲಿ ಫಸ್ಟ್ ಓಪನ್ ಮಾಡಿ ಬಾರ್ಡರ್ ಮಾಡ್ಕೊಂಡು ಅಲ್ಲಿ ಓಡಾಡಿ. ಅಲ್ಲಿ ಓಡಿದ್ರೆ ಮಾತ್ರ ಇಲ್ಲಿ ಗೇಟ್ ಬ್ಯಾಟ್ರಿ ಗೇಟ್ ಹಾಕಿದ್ರೆ ಕುತಿ ಕೈ ಹಾಕೊಂಡಂಗ್ ನಾವು ಗೇಟ್ ಬ್ಯಾಟ್ರಿ ಒಟ್ಟ ಗೇಟ್ ಮಾಡೋಗಿಲ್ಲ. ರೋಡ್ ಅದು ಗೊತ್ತಾಯ್ತ್ರಿ. ಈಗ ಏನಾದ್ರೆ ಒಂದು ಪೆನ್ಸಿಲ್ ಹಾಕೊಂಡ್ಸಿ ಒಟ್ಟ ರೆಗ್ಯುಲರ್ ಇರ್ಬೇಕು ಅಷ್ಟೇ, ಕಂಟಿನ್ಯೂ ಹೋಗ್ಬೇಕು. ಕಂಟಿನ್ಯೂ ಅಷ್ಟೇ, ಫುಲ್ ಓಪನ್ ಇರ್ಬೇಕು. ನಮ್ಮ ಓಪನ್ ಇದೆಯಲ್ವಾ ಉಸಿರಾಡಿದಂಗೆ. ಒಟ್ಟ 5 ಫುಟ್ ಅಲ್ಲಿ ಗೇಟ್ ಇಟ್ಟಾಗ ಏನಾಗುತ್ತಂದ್ರೆ ನೆರಳಿತ್ತ ಮುಚ್ಕೊಳ್ಳಿ ನೋಡೋಣ, ಅದೇ ಒಟ್ಟ ಇದು ಆಗ್ಬಿಡುತ್ತೆ, ಬ್ಲಾಕ್ ಆಗಿ ಹೋಗ್ಬೋದು. ನೀವೊಂದು ಕೆಲಸ ಮಾಡಿ, ಟೆಸ್ಟ್ ಮಾಡಿ, ನಂದೇನು ಅಭ್ಯಂತರ ಏನಿಲ್ಲ. ಅರ್ಥ ಮಾಡ್ಕೊಳ್ಳಿ. ನಾನು ಹೇಳೋದನ್ನ ಈಗ ಅಲ್ಲಿ ಓಪನ್ ಮಾಡ್ಕೊಂಡು ಅಲ್ಲಿ ಗೇಟ್ ಇಟ್ಕೊಂಡ್ಬಿಟ್ರೆ ಟೆಸ್ಟ್ ಮಾಡಿ 1 ವರ್ಷ ಟೈಮ್ ಕೊಡ್ತೇನೆ. ಫೋನ್ ಮಾಡಿ ಏನೇ ಸಮಸ್ಯೆ ಆಗುತ್ತೆ ಅಂತ ಒಂದು ಪೇಪರ್ ಮೇಲೆ ಬರ್ಕೊಡ್ತೇನೆ. ಅಲ್ಲಿ ಗೇಟ್
ಇದ್ದಾರೆ ಓಪನ್ ಮಾಡ್ಬೇಕು. ನಿಮ್ಗೆ ಏನೇ ಸಮಸ್ಯೆ ಆಗುತ್ತೆ ಅಂತಂದ್ರೆ ನಿಮ್ಮ ಸಂಬಂಧಿಕರು ಯಾರನ್ನಿದ್ರೆ ಒಂದು ಪೇಪರ್ ತಗೊಂಡು ಬರ್ಕೊಡ್ತೀನಿ, ಇದು ಹಿಂಗಿದ್ರೆ ಸಮಸ್ಯೆ ಆಗುತ್ತೆ ಅಂತ. ಆ ತೊಂದರೆ ಅನುಭವಿಸ್ಮೇಲೆ ಮಾಡ್ಕೋಬೇಕಾ? ನನಗೇನು ಅದ್ರಿಂದ ಲಾಸ್ ಅಲ್ವಲ್ಲ. ನೀವು ಮಾಡ್ಕೋಬೇಕು, ಮಾಡ್ಕೊಂಡು ಚೆನ್ನಾಗಿರ್ಬೇಕು. ಯಾಕಂದ್ರೆ ದಿಸ್ ಇಸ್ ಬಿಜಾಪುರ ಅಲ್ವಾ ಇದು, ನಾನು ಬೆಂಗಳೂರು, ಬಿಜಾಪುರಕ್ಕೆ ಬಂದಿದ್ದೀನಿ. ನನ್ನಿಂದ ಒಳ್ಳೇದಾಗಬೇಕು ವಿನಃ ನಿಮ್ಮ ಸಂಸಾರ ನೀವೆಲ್ಲ ಚೆನ್ನಾಗಿದ್ದು ಊಟ ಮಾಡ್ಬೇಕಾದ್ರೆ ನೆನೆಸಿದ್ರೆ ನನಗೂ ಊಟ ಸಿಗುತ್ತೆ, ಇಲ್ಲ ಅಂತಂದ್ರೆ ಆ ದೇವ್ರು ನನಗೂ ಕತ್ತರಿ ಆಗ್ಬಿಡ್ತಾನೆ ಅಲ್ವಾ. ಹಾಗಾಗಿ ಇದರಿಂದ ಬರೀ ಮಾತುಗಾರಿಕೆಯಿಂದ 10-12% ಅದು ಮುಂದೆ ಹೋಗಿ ಅದನ್ನ ಆ ಕಡೆ ಮುಂದೆ ಈಗ ನಾವು ಓಪನ್ ಮಾಡಿದೇವೆ ಅಂದ್ರೆ ಅವು ದನ ಕುರಿ ಅವ್ರಿಗೆ ಬರ್ತಾರೆ. ಈಗ ನಾವು ಮುಂದೆ ಅದು ಕಂಟಿನ್ಯೂ ಹೋಗಿ ಅದನ್ನ ಟೈಪ್ ಮಾಡ್ಬೇಕು. ಹೆಂಗೆ ಮಾಡ್ಬೇಕು? ಕಂಟಿನ್ಯೂ ಮಾಡ್ಬೇಕಂದ್ರೆ ಸುಮ್ಮನೆ ಮುಂದೆ ನಮ್ಮ ಸೀದಾ ಹೊಲದ ಮೂಲೆಯವರು ಕಂಟಿನ್ಯೂ ಮಾಡ್ಬೇಕಾದ್ರೆ. ಯಾಕಂದ್ರೆ ಒಂದು ಸಣ್ಣ ತಪ್ಪು ಕೂಡ ಮನುಷ್ಯನ ವ್ಯತ್ಯಾಸ ಆಗಿದೆ. ಆ ತಪ್ಪನ್ನು ತಿದ್ದೋದಕ್ಕೆ ಹೇಳೋದು ನಾನು. ಅದೊಂದು ರೆಮಿಡಿ ಅದ. ನಿಮಗೆ ಆಪ್ಷನ್ ಇಲ್ಲ ಅನ್ನಂಗಿಲ್ಲ. ಮತ್ತೆ ಈ ಸೈಡ್ ಒಂದು ಆಪ್ಷನ್ ನೋಡಿ ಹೇಳತ್ತರ ಅದಕ್ಕೆ ಅಂದ್ರೆ ಯಾವ್ದು ಮಾಡಕ್ ಬರಲ್ಲ. ಇಲ್ಲ ಅದ್ರ ಚಾಯ್ಸ್ ಇಲ್ಲ ಅಲ್ಲಿ. ಅಲ್ಲಿ ಚಾಯ್ಸ್ ಕೊಡ್ಬೇಕಂದ್ರೆ ನಾ ಸ್ಟೇರ್ ಕೇಸ್ ಹೊಡೆದಾಕ್ಬೇಕು. ಅದು ಯಾವ ಸೈಡ್ ಇಲ್ಲಿ ತಗೋಬಹುದು. ವೇಸ್ಟ್ ಆಗತ್ತೆ ಬಿಡಿ, ಬೇಡ. ಯಾಕೆ ರಿಸ್ಕ್? ಈ ಗೇಟ್ ನಮಗೆ ಬೇಕೇ ಬೇಕಪ್ಪ, ಅಲ್ಲಿ ಓಡೋದೇ ಇಲ್ಲ ನಾನು. ಅರ್ಥ ಆಯ್ತಾ? ಅಂದಾಗ ಆಪ್ಷನ್ ಹೇಳ್ತೀನಿ ಬನ್ನಿ. ನೀವು ಇಲ್ಲ ನಾನು ರೋಡ್ ಮಾಡ್ಕೊಳಲ್ಲ, ಅಲ್ಲಿಂದ ಓಡಾಡೋದು ಇಲ್ಲ ನಾನು ಅಂದಲ್ಲಿ, ನನಗಿರೋ ಗೇಟೇ ಬೇಕು ಅಂದಲ್ಲಿ ನಾನು ಹೇಳೋದು ಇಲ್ಲಿ ನೋಡಿ, ಈ ಪಿಲ್ಲರಿಂದ ಮೆಟಲ್ ತಗೋಬೇಕು. ಹಿಂಗೆ ತಗೋಬೇಕು. ಹಿಂಗೆ ಹೋಗಿ ಇಲ್ಲಿ ಮಾಡ್ಕೋಬೇಕು. ಗೇಟು ಓಕೆ, ನೀವೇನೂ ಮಾಡೋದು ಬೇಕಿಲ್ಲ ಅಷ್ಟೇ. ಸ್ಟೇರ್ ಕೇಸ್ ತೆಗೆದಾಕಬೇಕು. ಇಂಪಾರ್ಟೆಂಟು. ತೆಗೆದಾಕಿ ನಾವು ಆಚೆ ಕಡೆ ಸೈಡ್ ಮಾಡಲ್ಲ ಬರ್ತೀವಿ, ಮುಂದಿಲ್ಲ ಇಲ್ಲೇ ಮಾಡಬೇಕು. ಮತ್ತೆ ಇಲ್ಲೇ ಮಾಡಬೇಕು. ಇಲ್ಲೇ ಈಗ ನಾವು ಈಗ ಇಲ್ಲಿ ಗ್ರಿಲ್ ಹಚ್ಕೊಂಡ್ರೆ ನಡೀತದೆ. ನೋಡಿ ಎಲ್ಲ ಹಚ್ಕೋಬೋದು. ನಾನು ಹೇಳಿದ್ನಲ್ಲ, ಮನೆ ರೌಂಡ್ ವರ್ಗು ಟೋಟಲ್ ಗ್ರಿಲ್ ಹಚ್ಕೋಬೋದು. ಮತ್ತೆ ಕಂಪೌಂಡ್ ಹಾಕೊಂಡು ಕಾಂಪೌಂಡ್ ಹಾಕೋಣ. ಕಂಪೌಂಡ್ ಬರ್ತದೆ ಏನು ಬರಂಗಿಲ್ಲ. ಏನು ಇದು ಇಲ್ಲಿ ಗ್ರಿಲ್ ಬರೋಲ್ಲ, ಇಲ್ಲಿ ಜಾಲರ ಬರೋಲ್ಲ. ಇಲ್ಲಿಗೆ ಮಾತ್ರ ಹಾಕೊಳ್ರಿ. ಈಗ ಈಗ ಗಾಡಿ ತಗೋದ್ರೆ ನಡೀತದೆ. ಈಗ ಮುಂದೆ ಎಕ್ಸ್ಟ್ರಾ ಕಂಪೌಂಡ್ ಬ್ಯಾಟ್ರಿ ತಗೋದ್ರೆ ನಡೀತದೆ. ತಗೋದಿದ್ರು ನಡೀತೆ. ನನಗೆ 3 ಅಡಿ ತಗೊಂಡು ಬೇಕಾದ್ರೆ ವಾಲ್ ತಗೊಳ್ಳಿ, ಇದಾದ್ರೂ ತಗೊಳ್ಳಿ, ಗ್ರಿಲ್ ತಗೊಳ್ಳಿ. ಗಾಡಿ ತಗೊಂಡು ಮ್ಯಾಲೆ ಗ್ರಿಲ್ ಹಚ್ಕೊಂಡು ಇಲ್ಲಿ ಏನದ ಮುಂದೆ ಮನೆ ಇದು ಬಾಗಿಲಿಗೆ ಅದು ಹಚ್ಕೊಳ್ಳಿ ಅಷ್ಟೇ. ಬಿಟ್ರೆ ನಡೀತದೆ. ಅದ್ರ ಕಂಪೌಂಡ್ ಅವಶ್ಯಕತೆ ಇಲ್ಲ. ಏನು ಅವಶ್ಯಕತೆ ಇಲ್ವಲ್ಲ. ಇದು 2 ಥರ ಆಗ್ಬಿಡ್ತದೆ. ಸೇಫ್ಟಿ ಆಗುತ್ತೆ. ಮಾಡ್ಕೊಳ್ಳಿ, ಮಾಡಬೇಕು. ಎಂಟ್ರಿ ನೀವು ಎಲ್ಲಿ ಗೊತ್ತಾ ನಾನು ಹೇಳೋದು? ಇದು ಬ್ಯಾಕ್ ಸೈಡ್ ಸರ್ ನಾವು ತಗೋಬೇಕಂದ್ರೆ ಅಲ್ಲೇನ ಕಂಪೌಂಡ್ ತಗೋಬೇಕು. ಹ್ಯಾಂಗ್ ಮಾಡ್ಬೇಕು? ಸ್ವಲ್ಪ ಇಡ್ಸ್ಕೋಬೇಕಂತ. ಕಾಂಪೌಂಡ್ ಬರೋದೇ ಇಲ್ಲ ಈಗ. ಅಲ್ಲಿ ಕಾಂಪೌಂಡ್ ತಗೋಬೇಕಂದ್ರೆ ಟೋಟಲ್ ಕಾಂಪೌಂಡ್ ತಗೋಬೇಕು. ಈಗ ಅವಶ್ಯಕತೆ ಇಲ್ಲ, ಬಿಟ್ಟಾಕಿ. ಅವಶ್ಯಕತೆ ಇದ್ರೆ ಮಾಡ್ಕೊಳೋಣ ನಾವು. ಅವಶ್ಯಕತೆ ಏನಿದೆ? ಈಗ ಸುಮ್ಮನೆ ನೀವು ಸುತ್ತು ತಗೊಂಡಾಗ ಈ ಡೋರ್ಗಳೆಲ್ಲ ಬರ್ತಾವ, ಅಲ್ಲಿ ಮಾತ್ರ ಓಪನ್ ಮಾಡ್ಕೊಳ್ಳಿ. ಅಲ್ಲಿದ್ರು ಬೇರೆ ಎಲ್ಲಿ ಓಪನ್ ಮಾಡಬೇಡಿ. ಅದು ಬಾಗಿಲು ಮುಂದೆ ಬಾಗಲ್ ಆಪೋಸಿಟ್ ಓಪನ್ ಮಾಡ್ಕೊಳ್ಳಿ. ಆಕಸ್ಮಿಕ ನಾನು ಹೇಳೋದು ಇನ್ನೂ ಒಂದು ಡೌಟ್ ಏನ್ ಬರುತ್ತೆ ನಿಮಗೆ ಅಂದ್ರೆ, ನಮಗೆ ಬಾಗಲ್ ಮುಂದೆ ಅದು ಓಪನ್ ಮಾಡ್ತೀವಿ, ಬಾಗಲ್ ಮುಂದೆ ಅದು ಓಪನ್ ಮಾಡ್ತೀವಿ, ನಮಗೆ ಕಾರ್ ಪಾರ್ ಬರ್ಬೇಕು ಒಳಗೆ ಅನ್ನೋದೇನಿದ್ರೆ, ಒಂದರಲ್ಲಿ ಟೋಟಲ್ ಆಗಿ ನಾನು ಹೇಳೋದು ಒಂದೇ ಗೇಟ್ ನಲ್ಲಿ ಸ್ಲೈಡಿಂಗ್ ಮಾಡ್ಕೊಂಡು ಇಲ್ಲಿಂದ ಈ ಪಿಲ್ಲರ್ ಇಂದ ಆ ಪಿಲ್ಲರ್ಗೂ ಓಪನ್ ಮಾಡ್ಕೊಂಡ್ಬಿಡಿ. ಈ ಪಿಲ್ಲರ್ ಇಂದ ಆ ಪಿಲ್ಲರ್ಗೂ ಓಪನ್ ಮಾಡ್ಕೊಳ್ಳೋದು ಗೇಟು. ಕಾರ್ ಹೊಡ್ಕೋಬೋದು. ಮತ್ತೆ ಆ ಕಡೆ ಹೋಗೋದು ಬೇಡ. ಇದೇ 2 ಪಿಲ್ಲರ್ ನಡುವೆ ಹೋಗ್ಬಿಟ್ಟು ಕಾರ್ ಸೇಫ್ಟಿ ನಿಂತ್ಕೊಳ್ಳುತ್ತೆ ಅಲ್ವಾ? ತೊಂದರೆ ಏನಿಲ್ಲ. ಫಸ್ಟ್ ಕ್ಲಾಸ್. ಇದು ಮಾಡ್ಕೊಳ್ಳಿ, ಮಿಸ್ಸಿಂಗ್ ಮಾಡ್ಕೋಬಾರ್ದು. ಹಿಂಗೆ ಧೈರ್ಯವಾಗಿ ಮಾಡ್ಕೊಳ್ಳಿ. ಇವೆಲ್ಲ ಇಲ್ಲ ರೋಡ್ ಒಪ್ಪಿಸ್ಕೊಳ್ತಂದ್ರೆ ಅದನ್ನ ಮಾಡ ಆಯ್ತು ಅಂದ್ರೆ ಆ ಟೈಮ್ದಾಗ ಅದು ಆ ಟೈಮ್ ಈ ಟೈಮ್ ಅಲ್ಲ ನಾನು ಹೇಳೋದು, ಅರ್ಥ ಮಾಡ್ಕೊಳ್ಳಿ. ನೀವು ಆ ರಸ್ತೆ ಆಯ್ತು ಅಂತಂದ್ರೆ ಈ ರೋಡು ಇದು ಬಂದ್ ಮಾಡ್ಬೇಕಾಗತ್ತೆ. ಇದನ್ನ ಓಡಾಗೆ ಇಲ್ಲ ಅಲ್ವಾ? ಸೊ ಹಾಗಾಗಿ ಖಂಡಿತವಾಗ್ಲೂ ಇದನ್ನೆಲ್ಲ ಮಾಡ್ಕೊಳ್ಳಿ, ಧೈರ್ಯವಾಗಿ ಮಾಡ್ಕೊಳ್ಳಿ. ಓಕೆ.